ಓ ಹೆಣ್ಮಗು ಹೆಣ್ಮಗು ಒಟ್ಟು 4 ದಿನನಾ? ನಮಸ್ಕಾರ ದೇವರು, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಡ್ತೀನಿ. ನಾವು ಸೂಪರ್ ಇದ್ದೀವಿ. ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದಿಷ್ಟು ಪನ್ನಿ ವಿಡಿಯೋಗಳು ತಂದಿನಿ. ನೀವು ಎಂಜಾಯ್ ಮಾಡಿ, ನಾನು ಎಂಜಾಯ್ ಮಾಡ್ತೀನಿ. ಶುರು ಮಾಡೋಣ ಬನ್ನಿ ದೇವರು. ಹಾಯ್ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಬೂತ್ ಕುಂಬಳಕಾಯಿ ತಗೊಂಬಂದರೆ ಪಲ್ಯ ಮಾಡಕ್ಕೆ. ತಿನ್ಬೇಕು, ಅದನ್ನೆಲ್ಲ ಆರೋಗ್ಯಕ್ಕೆ ಒಳ್ಳೇದು. ತಿನ್ನು. ಏನಾಯ್ತು ರೇಷ್ಮಕ್ಕ? ಏನಾಯ್ತು ರೇಷ್ಮಕ್ಕ? ಕುಂಬಳಕಾಯಿ ಒಂದರ ನುಂಗ್ತಾನ, ಕಟ್ ಮಾಡ್ಕೊಂಡ್ ತಿನ್ಬೇಕು ತಾನೆ. ಏನಾಗಲ್ಲ ಬಿಡು, ಹೊಟ್ಟೆ ಒಳಗೆ ಪಲ್ಯ ಆಗುತ್ತೆ. ಕಪ್ಪೆ ಹಣ್ಣು ತಿಂತೀಯಾ? ಎಷ್ಟು ರೂಪಾಯಿ ನಮ್ಮ ಕಪ್ಪೆ ಹಣ್ಣು? 1 ರೂಪಾಯಿ ಮಾಡ್ಕೊಂಡ್ ಕೊಡಮ್ಮ. ಬರುತ್ತೆ ಕೊಡಮ್ಮ. ಅಂದ್ರೆ ಹುಬ್ಬಳ್ಳಿಯಿಂದ ತರ್ತೇನಿ ಹೂವ. ಮಾವ, ನಿನ್ ಹೆಂಡತಿಯಲ್ಲಿ ನೋಡಿದ್ರೆ ನೋವು ಅಂತ ನೀನ್ ನೋಡಿದ್ರೆ ಹೂ ಅಂತಿದ್ಯಾ? ಅಣ್ಣ ಹೇಳಕ್ಕ. ನಿಂದ ಹ್ಯಾಪಿ ಬರ್ತಡೇ ಅಣ್ಣ. ಹೂ ಅಕ್ಕ, ಹ್ಯಾಪಿ ಬರ್ತಡೇ. ನಿಜ ಹೇಳ. ಹ್ಯಾಪಿ ಬರ್ಡೇ ಟು ಮೀ. ಇವತ್ತೇನ ಬರ್ತಡೇ? ಗಂಗಕ್ಕೋ, ಯಾಕಕ್ಕೋ ಸುಮ್ನೆ ಹೋಗು ಸೈಡಿಗೆ. ಮಾತಾಡೋದ್ ನಿಲ್ಸು, ಸ್ವಲ್ಪ ಕೇಕ್ ಹಾಕ್ತೀನಿ ಬಾಯಿಗೆ. ಫುಲ್ ಬೆಂಕಿ. ಓ ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಓ, ಮದುವೆ ಆಗಿದೆ ಸರ್. ಮದುವೆ ಆಗಿದೆ ಅಕ್ಕ. ಯಾರಿಗೆ? ನನಗೆ ಮದುವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ. ಅವ್ರಿಗೂ ಮದುವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, 1 ಹೆಣ್ಣು 1 ಗಂಡು. ನಿಮ್ಮ ಹೆಂಗಸ್ರಿಗೆ? ಅವ್ರಿಗೂ 1 ಹೆಣ್ಣು ಗಂಡು. ಒಟ್ಟು 4 ದಿನನಾ? ಓ ಇಲ್ಲ, ಎಲ್ಲರಿಗೂ ಇಬ್ರಿಂದ 1 ಹೆಣ್ಣು 1 ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ? ಓ, ನಿಮ್ಗೆ ಮದ್ವೆ ಆಗಿದ್ಯಲ್ಲ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ ಅಷ್ಟೇ ನಾನು. 1 ಹೆಣ್ಣು 1 ಗಂಡು. ಅದಕ್ಕಿಂತ ದೊಡ್ಡರೊಬ್ರು 11-12 ತಿಂಗಳು ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಸಾರಿ ಸರ್, ಬೇಜಾರು ಮಾಡ್ಕೊಂಬೇಡಿ. ಹಿಂಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಮತ್ತು ನಮ್ಮ ಹಳ್ಳಿಯ ಸೊಗಡಲ್ಲಿ ಮಾತಾಡೋ ಭಾಷೆಗಳು ಫುಲ್ ಅಲ್ಟಿಮೇಟ್, ಫುಲ್ ಬೆಂಕಿ ಆಗಿರ್ತಾವ್ರಿ. ಸಣ್ಣ ಹುಡುಗರವ್ರಿಗೆ ಹೇಳ್ತೀವಿ ನಮ್ಗ ಫುಲ್ ಬೆಂಕಿ. ನಮ್ಮ ಮಳೆ ಮಗನ್ರಿ, ನಮ್ಮ ಮನ್ಯಾಗ ರೀ, ನಮ್ಮ ಅಕ್ಕನ ಮಗ ರೀ, ಅವನ ಹೆಸರು ಆಯ್ಸತ್ರಿ. ಈ ಹುಡುಗಿ ಹೆಂಗದ್ರಿ ಸೇಮ್ ಟು ಹಂಗೆ ಅದಾನ್ರಿ. ಅವನು ಫುಲ್ ಬೆಂಕಿ ರೀ. ಅವನು ನಮ್ಮ ಸಣ್ಣ ಹುಡುಗರು ಸುಖಿ ಈ ಪರಿ ಉತ್ತರ ಕರ್ನಾಟಕ ಭಾಷೆ ಒಳಗೆ ಬೈತಾರಲ್ರಿ, ಫುಲ್ ಬೆಂಕಿ ಹೇಳ್ರಿ, ಫುಲ್ ಬೆಂಕಿ. ಪೈರ್ ತಗೋಬಲ್ಲ, ಪೈರ ನಾಟಿ ಹಾಕ್ಬೇಕು. ಎಲ್ಲ ಧ್ಯಾನ ನನ್ನ ಮಗನ ಇದ್ದೆ ತಿರ್ಗಾಕೆ. ಬತ್ತೀರವ ಅಲ್ಲ ಉಳ್ಕ ಬತ್ತೀರಿ. ಇರವ ಅಲ್ಲ ಉಳ್ಕ ಬತ್ತೀನಿ. ಬಂದೆ ಊಟ ಮಾಡ್ಕೊಂಡ್ ಬರ್ತೀರಿ. ಅಯ್ಯೋ ಹೋಯ್ತಾನೆ ಇರೋ ಲಾಪರ್ ನನ್ನ ಮಗನೇ. ನಾನು ಜಯ ಬಂದ್ಬಿಟ್ಟಾಡ್ತೀನಿ. ಜಯ ಕೊಡ್ಕೊತಾನೆ. ಭಾಗ್ಯಕ್ಕ ಏನ್ ಮಾಡ್ತಾ ಇದೀಯವ ಇಲ್ಲಿ? ನನ್ನ ಮಗನೇ ಇದ್ದ ತಿರಿಕ ನಿಂತ ಅನ್ಕೊಂಡ್ ನೋಡು. ನಮ್ಮ ಹಳ್ಳಿ ಒಳಗ ತಾಯಿಂದಿರು ಬೈಯು ಪದಗಳು ಫುಲ್ ಬೆಂಕಿ ಆಗಿರ್ತಾವ್ರಿ, ಫುಲ್ ಅಲ್ಟಿಮೇಟ್ ಆಗಿರ್ತಾವ್ರಿ, ಕೇಳಕ್ ಮಜವಾಗಿರ್ತಾವ್ರಿ. ಯಾರು ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ಜಯಲಕ್ಷ್ಮಿ ಅಂತ, ಹಳೆಯ ಹೀರೋಯಿನ್. ತುಂಬಾ ಸಖತ್ ಆಕ್ಟಿಂಗ್ ಮಾಡ್ತಾರೆ, ಸೂಪರ್ ಆಕ್ಟರ್ ಅವರು. ಅವ್ರದ್ದು ಯಾವ್ದಾದ್ರು ಒಂದು ಸಾಂಗು ಇಲ್ಲ ಡೈಲಾಗ್ ಏನಾದ್ರು ಹೇಳ್ತೀರಾ? ಮುಂಡೆ ಮಗನೇ ಬಾ, ಎಲ್ಲಿಗೆ ಊಟ ಮಾಡಲ್ವಾ ಅಂತ ನಮ್ಮ ಅಮ್ಮನೇ. ಇವಾಗ ನೀವ್ ಹೇಳಿದ್ ನಿಮ್ಮ ಅಮ್ಮನ ಹೆಸ್ರಾ? ಅವರೇ ನಮ್ಗೆ ಫಸ್ಟ್ ಹೀರೋಯಿನ್, ಅವರೇ ಲೈಕ್ ಮಾಡ್ಬೇಕು ನಾವು. ಹೊಸ ಡೈಲಾಗ್ ಒಳ್ಳೆ. ನಮ್ಮೆಲ್ಲ ತಾಯಿಗಳು ಬೈಯು ಪದಗಳು ಬಹಳ ಬೆಂಕಿ, ಜೋಗುಳ ಹಾಡ್ದಂಗ ಆತವ್ರಿ, ಫುಲ್ ಬೆಂಕಿ ಹೇಳ್ರಿ. ಅಣ್ಣ 8 ಗಂಟೆ ಮಾಡಿದೆ. ಪ್ರಸ್ತ ಆಗೋಯ್ತು. ಅಲ್ಲ ಹೆಣ್ಮಗು ಕಣ ಅಲ್ಲೇ ನಿಮ್ಮ ಎಷ್ಟು ಜನ ಕೊಟ್ಟಿದ್ ಈಗಿನ ಓ ಹೆಣ್ಮಗು ಓ ನಾಮಕರಣ. ನಾಳೆಗ್ ನಾಮಕರಣ ಮಾಡ್ಬಿಡೋಣ. ಈಗ ಮದುವೆ ಮಾಡಿದೆ. ಈಗ ಮದುವೆ ಮಾಡಿ ಪ್ರಸ್ತ ಕಳ್ಸಿದ್ದೆ. ಅಲ್ಲ ಹೆಣ್ಮಗು ಡೆಲಿವರಿ ಆಗೋಯ್ತಣ್ಣ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ, ಅವ್ನ ಅಮ್ಮನ ಈಗ ಮದುವೆ ಮಾಡಿ ವಾದಿದರಿಗೆ ದುಡ್ಡು ಕೊಟ್ಟು ಪ್ರಸ್ತುತ ಕಳಿಸಿ ಅಲ್ಲಿ ಮಗ ಆಯ್ತು ಅಂತೆಲ್ಲ. ನಿನ್ನಂತ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ.
ಅಲ್ಲ ಅಣ್ಣ ನಮ್ ದೊಡ್ಡಪ್ಪರ್ ಮಾತಾಡ್ತಾರ ನೋಡಣ ಅದೇ ಕುಡಿದ್ಬಿಟ್ಟು ನನ್ನ ಮಗನವು ಬಿಟ್ಟು ಎಣ್ಣೆ ಕುಡಿದ್ ನೋಡು ನಮ್ಮ ತಲೆ ತಿನ್ನದ ಓಲಿ ಈಗ ಮಗುಗ್ ಏನಂತ ಹೆಸ್ರಿಕಣ್ಣ? ಈಗ ಮದುವೆ ಮಾಡಿ ಈಗ ರೂಮಿಗೆ ಕಳಿಸಿ ಅಲ್ಲೇ ಮಗು ಹುಟ್ಟಿ ಹೆಸರಿಕ್ತಾ ಇದ್ದೀರ. ಗೌರ ಏನಾತೆ ಇಲ್ಲಿ ಯಾಕೆ ಮನಿ ಕಂತಿ? ನಾನು ಇಲ್ಲೇ ಮನಿ ಕಳೋದು. ಕರ್ಮ ಬಾವನ್ ಕೋನ್ಯಾಗ ಮನಿಕ. ನಾನು ಹೋಗಲ್ಲ, ನನ್ ಬಟ್ಟೆ ಎಲ್ಲ ಬಿಚ್ಚಾಕಕ್ ಬರ್ತಾನೆ. ಅವನ್ ನಿನ್ ಗಂಡ ಕಡೆ. ಇನ್ನೇಕೆ ನೀ ಅವನ್ ತವಾನೇ ಮನಿ ಕಬೇಕು. ನಾನ್ ಮನಿ ಕಳಲ್ಲ, ನೀ ಬೇಕಾದ್ರೆ ಹೋಗ್ ಮನಿಕ. ಈ ಮಾತೊಳಗೆ ಸತ್ಯ ಇದ್ರ ಒಂದ್ ಮಾತು ಹೇಳ್ತೀನ್ರಿ, ಬಾಲ್ಯ ವಿವಾಹ ಮಾಡಕ್ ಹೋಗ್ಬ್ಯಾಡ್ರಿ. ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ರೆ ಹಿಂಗ ಆಗಿ ಆಗ್ತೈತಿ. ನಾ ಹೇಳಿದ್ರೊಳಗ ಸತ್ಯ ಇದ್ರ ಮಾತ್ರ ಚಲೋ ಚಲೋ ಕಾಮೆಂಟ್ ಹಾಕ್ರಿ, ಕೆಟ್ಟ ಕಾಮೆಂಟ್ ಹಾಕೋರಿ ಹಟ್ರಿ ನಿಮಗ. ಹಲೋ ಅಂಕಲ್, ಏನ್ ಇವತ್ ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ಮಗಳು ಹಲೋ ಹಲೋ, ಏನ್ ಇವತ್ ಅಂಕಲ್ ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಹಲೋ, ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯವಿಲ್ಲ. ಅಲ್ಲ ನಿನ್ಗೆ ನಿಮ್ಮ ಇದೆಲ್ಲ ಕೊಡಿಲ್ಲ ನಾನು ನೋಡಿ ಚಿನಾಲಿ. ಹಲೋ, ಅಲ್ಲ ಅಂದ್ರೆ ನೀನ್ ಮತ್ತಿನ್ನ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತು ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರೀನಾಗೂ ಇಲ್ವಲ್ಲ ಹುಡಿ. ಯಾಕೆ? ಸಿಗಂದೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡ್ ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡ್ ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆ? ಎಲ್ಲ ಊರನವ್ರಿಗೆ ನಾಳೆಗೆ ನನಗೆ ಹೆಣ್ಣು ನೋಡಕ್ ಬರಾಕತ್ತಾರ. ಈಗ 99 ಮಂದಿ ಏನದ ರಿಜೆಕ್ಟ್ ಮಾಡ್ಯಾರ. ನಾಳೆಗೆ ಮುಂಜಾನೆ ಬೀಗರ ಮನಿ ನೋಡಕ್ ಬರಾಕತ್ತಾರ ನನಗ. ಒಂದ್ ವೇಳೆ ಯಾರೇ ಹುಡುಗ ಹಂಗನ ಹಿಂಗನ ಇಸ್ಪೆಟ್ ಆಡ್ತಾನ, ದಾರು ಕುಡಿತಾನ ಅಂತ ಹೇಳಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತ ಜರ್ಕಂತ ಅವ್ರು ಹೆಣ್ಣು ಕುಡಿಲಪ್ಪ ಅಂತ ನಾನು ನಿಮ್ ಚಂದ ಮಾಡಂಗಿಲ್ಲ. ಒಬ್ರವ್ರು ಕೈಕಾಲು ಮುರಿತೀನ್ರಿ. ಹೀಗೆ ಊರನವ್ರಿಗೆಲ್ಲರೂ ಹೇಳಕತ್ತೀನಿ, ತಿಳ್ಕೊರಿ. ನಾಳೆ ಹೇಳಕ್ ಹೋಗ್ಬೇಡ್ರಿ. ಸಿಂಗಲ್ ಇದ್ದವ್ರಿಗೆ ಹೇಳ್ದೇನಂದ್ರ, ನಿಮಗಿನ್ನ ಹೆಣ್ಣು ನೋಡಕ್ಕಿನ್ನ ನಾಳೆ ಬರ್ಲಾತಿರ್ತಾರ. ಇವತ್ತೇನು ಮಾಡ್ರಿ, ಸಾಯಂಕಾಲ 8 ಗಂಟೆ ಅಥವಾ 10 ಗಂಟೆಕ ಎಲ್ಲರೂ ಒಂದು ಟಮ್ ಇಟ್ಟು ತೊಗೊಂಡು ಒಂದು 7-8 ಮಂದಿ ಹುಡುಗರು ಕರ್ಕೊಂಡು ಊರು ಸುತ್ತಾಡಿ ವಾರ್ನಿಂಗ್ ಕೊಡ್ರಿ. ಅಂದ್ರೆ ನಿಮ್ಗೆ ಜಲ್ದಿ ಮದುವೆ ಆಗ್ತದೆ. ಇಲ್ಲಿಕ ಹಿಂಗೆ ಸಿಂಗಲ್ ಆಗಿ ಸಾಯುದು ಆಗ್ತದ. ಇಷ್ಟೇಳಿ ನನ್ನ ಮಾತು ಮುಗಿಸ್ತೀನಿ. ದೇವ್ರು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನದಲ್ಲಿ ಮತ್ತೊಂದಿಷ್ಟು ಫುಲ್ ಗಿಚ್ಚಿಗೆ ಇಲ್ಲಿ ಫುಲ್ ಅಲ್ಟಿಮೇಟ್ ಪನ್ನಿ ವಿಡಿಯೋಗಳು ಬರ್ತಾವ. ಅಲ್ಲಿವರೆಗೂ ಕಾಯ್ತಾ ಇರಿ, ನಗ್ತಾ ಇರಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ದೇವ್ರು